ಹಲೋ ಎಲ್ಲರಿಗೂ. ಇವತ್ತು ನಾನು ಬ್ರೆಡ್ ವೆಜ್ ರೋಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ 2 ಈರುಳ್ಳಿ, 1 ಮೆಣಸಿನ್ಕಾಯಿ, ಹಾಗೆ ಕ್ಯಾಬೇಜ್ ತೊಗೊಂಡಿದ್ದೆ, ಹಾಗೆ ಖಾರ ಪುಡಿ ಮತ್ತು ಉಪ್ಪು ತೊಗೊಂಡಿದ್ದೀನಿ, ಮತ್ತು ಬ್ರೆಡ್ ತೊಗೊಂಡಿದ್ದೀನಿ. ನೋಡಿರಿ, ಈಸಿಯಾಗಿ ಮಾಡ್ಬೋದು ಫ್ರೆಂಡ್ ಇದನ್ನು. ಈಗ ನಾನು ಕ್ಯಾಬೇಜ್ನ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅರ್ಧ ಕ್ಯಾಬೇಜ್ ತೊಗೊಂಡಿದ್ದೀನಿ ನಾನು. ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಚಾಪರಿಗೆ ಹಾಕಿ ಚಾಪ್ ಮಾಡ್ಕೊತಾ ಇದ್ದೀನಿ, ಅದು ಪಲ್ಯಗೆ. ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ನಾವು ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಕೈ ಆಡಿಸ್ಬೇಕು. ಈಗ ನೋಡಿ, ಈ ಕಲರ್ ಬಂದಿದೆ. ಇವಾಗ ಕ್ಯಾಬೇಜ್ ಹಾಕ್ತಾಯಿದ್ದೀನಿ. ಕ್ಯಾಬೇಜು ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ, ಅದೊಂದು ಚೂರು ಕಲರ್ ಚೇಂಜ್ ಆಗುತ್ತೆ ನೋಡಿ. ಸ್ವಲ್ಪ ಇದೇ ಥರ ಸ್ವಲ್ಪ ಕೈ ಆಡಿಸ್ಬೇಕು, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ಈ ಕಲರ್ ಬಂದರೆ ಸಾಕು. ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ನಿಮಗೆ ಬೇಕಂದರೆ ಗರಂ ಮಸಾಲನೂ ಹಾಕ್ಕೋಬೋದು. ನಾನೇನು ಹಾಕಿಲ್ಲ ಫ್ರೆಂಡ್ಸ್, ಖಾರ ಉಪ್ಪು ಹಾಕಿದ್ದೀನಿ ಅಷ್ಟೇ. ಈ ಬ್ರೆಡ್ ಒಳಗೆ ನಾವು ಸ್ಟಫಿಂಗ್ ಮಾಡ್ತೀವಲ್ವ, ಹಾಗಾಗಿ ನಾನೇನು ಮಸಾಲ ಹಾಕಿಲ್ಲ. ನೋಡಿರಿ, ಮಸಾಲ ರೆಡಿ ಆಯಿತು. ಇವಾಗ ನಾನು ಬ್ರೆಡ್ ತೊಗೊಂಡಿದ್ದೀನಿ, ಅದನ್ನ ಸೈಡೆಲ್ಲ ಕಟ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ತಟ್ಟೆಯಲ್ಲಿ ನೀರು ಹಾಕ್ಕೊಂಡಿದ್ದೆ, ಇವಾಗ ಅದರಲ್ಲಿ ಸ್ವಲ್ಪ ಬ್ರೆಡ್ ಎತ್ತಾ ಅದು ಸ್ವಲ್ಪ ಎದ್ದಿದ್ಮೇಲೆ ನೀರೆಲ್ಲ ಸ್ವಲ್ಪ ತೆಗಿಬೇಕು ನೋಡಿರಿ, ಈ ಥರ ಹಿಂಡಿ. ಇವಾಗ ಅದಕ್ಕೆ ಪಲ್ಯ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅದನ್ನು ನಾನು ಮುಚ್ತಾಯಿದ್ದೀನಿ ನೋಡಿರಿ, ಪಲ್ಯನ ಕವರ್ ಮಾಡ್ತಾಯಿದ್ದೀನಿ ಬ್ರೆಡ್ಡನ್ನು. ನಿಮಗೆ ಅದು ಈಸಿಯಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೀವೇನು ಅದನ್ನು ಫುಲ್ಲು ಹಾರ್ಡಾಗೇನು ಮಾಡೋಂಥ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇದು ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು, ಶಾಲೋ ಫ್ರೈ ಆದರೂ ಮಾಡ್ಕೋಬೋದು. ನಾನು ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇವಾಗೆಲ್ಲ ತವದಲ್ಲಿ ಇಡ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ ನೀವು ಅದನ್ನೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಇಟ್ಕೊಂಡ್ರೆ 2 ಕಡೆ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಸಿಯಾಗಿ ಮಾಡುವಂಥ ಇದು ಬ್ರೆಡ್ ವೆಜ್ ರೋಲ್. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ, ಅವರಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಸಿನೂ ಇದೆ, ಅಷ್ಟು ಕೆಲಸನೂ ಇಲ್ಲ, ಬೇಗನೂ ಆಗುತ್ತೆ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಸ್ನ್ಯಾಕ್ಸ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಕಲಿಯೋಣ. ಥ್ಯಾಂಕ್ ಯು. ಈ ಥರ ಬಂದಿದೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.